ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಡ್ರಿಂಕ್ಸ್. ಕರ್ನಾಟಕ ರಾಜ್ಯ ಸರ್ಕಾರದವರು ಇನ್ಮೇಲೆ ನಾವು ಕುಡಿಯುವಂಥ ಡ್ರಿಂಕ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಆಲ್ಕೋಹಾಲ್ ಇದೆಯೋ ಅಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ನ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಬಿಯರ್ ರೇಟ್ಗಳು ಕಮ್ಮಿ ಆಗ್ತವೆ. ಬೇರೆ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರೋ ಡ್ರಿಂಕ್ಸ್ಗಳದ್ದು ರೇಟ್ ಜಾಸ್ತಿ ಆಗುತ್ತೆ. ಹಂಗಂತ ಅದು ಆಲ್ಕೋಹಾಲ್ ಕಂಟೆಂಟ್ 42% ಇದ್ದರೆ 42% ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ ಅಂತಲ್ಲ. ಅದಕ್ಕೊಂದು ಸ್ಲ್ಯಾಬ್ ಇದೆ. ಆ ಸ್ಲ್ಯಾಬ್ ಪ್ರಕಾರ ನಿಮಗೆ ಟ್ಯಾಕ್ಸ್ನ ಚಾರ್ಜ್ ಮಾಡ್ತಾರೆ. ಇದರಿಂದ ಬಿಯರ್ ರೇಟ್ ಕಮ್ಮಿ ಆಗುತ್ತೆ ಹಾಗೂ ನೀವು ಕುಡಿಯೋ ಬೇರೆ ಬ್ರ್ಯಾಂಡ್ಗಳ ವಿಸ್ಕಿ ಇವೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ನನಗೆ ಇನ್ನೊಂದು ಒಂದು ಐಡಿಯಾ ಬಂತು ಅಂದರೆ, ಈಗ ಹೇಗೆ ಗೌರ್ಮೆಂಟ್ ಅವರು ಎಷ್ಟು ಪರ್ಸೆಂಟ್ ಆಲ್ಕೋಹಾಲ್ ಇದೆಯೋ ಅಷ್ಟು ಪರ್ಸೆಂಟ್ನ ಟ್ಯಾಕ್ಸ್ನ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಇದೇ ಕಾನೂನನ್ನ ಅವರ ಒಂದು ಪೊಲಿಟಿಷನ್ಸು ಎಷ್ಟು ಪರ್ಸೆಂಟ್ ಕೆಲಸ ಮಾಡ್ತಾರೋ ಅಷ್ಟು ಪರ್ಸೆಂಟ್ ಸ್ಯಾಲ್ರಿನ ಫಿಕ್ಸ್ ಮಾಡೋದು ಹೇಗಿರುತ್ತೆ ಅನ್ನೋದು ನನ್ನ ಒಪಿನಿಯನು. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ.